ಇಂದು ಯೋಗ ದಿನಾಚರಣೆ, ಹಾಗಾಗಿ ಗಣ್ಯಾದಿ ಗಣ್ಯರು ಕೂಡ ಯೋಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಟಿ ಸುಧಾರಾಣಿಯವರು ಕೂಡ ತಮ್ಮ ಶೂಟಿಂಗ್ ಡೇಸ್ ಅನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಯೋಗದ ಉಪಯೋಗದ ಬಗ್ಗೆ ಎಲ್ಲರಿಗೂ ಗೊತ್ತು. ಯೋಗದ ಮಹತ್ವದ ಬಗ್ಗೆ ನಟಿ ಸುಧಾರಾಣಿ ಹೇಳಿಕೆಯನ್ನ ನೀಡಿದ್ದಾರೆ. 4-5 ವರ್ಷದವಳಿದ್ದಾಗ ಯೋಗದ ಮಹತ್ವ ಗೊತ್ತಿತ್ತು. ನಮ್ಮ ಶೂಟಿಂಗ್ ಟೈಮ್ನಲ್ಲೂ ಕೂಡ ಟೆನ್ಷನ್ನಲ್ಲೂ ಕೂಡ ಯೋಗ ಮಾಡ್ತಾ ಇದೆ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರದಿಂದ ಉಪಯೋಗ ಇದೆ. ಯೋಗ ದಿನಾಚರಣೆಯಂದು ನಟಿ ಸುಧಾರಾಣಿ ತಮ್ಮ ಮಾತುಗಳನ್ನು ಹೇಳ್ಕೊಂಡಿರುವುದು. ಇವತ್ತಿನ ದಿನ ಯೋಗ ದಿನಾಚರಣೆ, ಹಾಗಾಗಿ ಯೋಗದ ಉಪಯೋಗದ ಬಗ್ಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಯೋಗದ ಮಹತ್ವ ಏನಿದೆ ಅದು ಕೂಡ ಗೊತ್ತಿದೆ. ಇದ್ರ ಬಗ್ಗೆ ನಟಿ ಸುಧಾರಾಣಿ ಹೇಳ್ಕೊಂಡಿದ್ದಾರೆ. 4-5 ವರ್ಷದವಳು ಇದ್ದಾಗಲೇ ನಾನು ಯೋಗವನ್ನು ಶುರು ಮಾಡಿಕೊಂಡಿದ್ದೆ. ಎಂಥದ್ದೇ ಬ್ಯುಸಿ ಲೈಫ್ನಲ್ಲೂ ಕೂಡ ಯೋಗವನ್ನು ಮಾಡಿಕೊಂಡೇ ಬಂದಿದ್ದೀನಿ. ಅದರಲ್ಲೂ ಪ್ರಾಣಾಯಾಮ, ಸೂರ್ಯ ನಮಸ್ಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀನಿ ಅಂತ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಟಿ ಸುಧಾರಾಣಿ ಹೇಳಿಕೆಯನ್ನು ಕೊಟ್ಟಿರೋದು. ಮುಖ್ಯವಾಗಿ ಕೆಲವೊಂದಷ್ಟು ಗಣ್ಯಾದಿ ಗಣ್ಯರು ಅಥವಾ ನಟ ನಟಿಯರ ರುಟೀನಲ್ಲಿ ಡೈಲಿ ರುಟೀನನ್ನು ನೋಡ್ಕೊಂಡು ಬಂದಾಗ ಅವರು ಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಯಾಕೆ? ಆರೋಗ್ಯವನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದು, ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೋಗಗಳು ತಡೆಯುವಂತಹ ಕೆಲವೊಂದಷ್ಟು ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳುತ್ತೆ ಯೋಗ ಅನ್ನುವಂಥದ್ದು. ಹಾಗಾಗಿ ನಾನು 4-5 ವರ್ಷದಿಂದಲೂ ಯೋಗವನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿಕೆಯನ್ನು ನೀಡಿರೋದು ನಟಿ ಸುಧಾರಾಣಿ. ವೇದಿಕೆ ಮೇಲಿರುವ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ಶ್ರೀ BY ವಿಜಯೇಂದ್ರ ಅವರೇ, ಅಶ್ವಥ್ ನಾರಾಯಣ್ ಅವರೇ, ಯೋಗ ಗುರುಗಳಾದ ರಾಘವೇಂದ್ರ ಪೈ ಅವರೇ, ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ಇಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯೋಗದ ಬಗ್ಗೆ, ಅದರ ಉಪಯೋಗಗಳ ಬಗ್ಗೆ ಈಗ ನಮ್ಗೆಲ್ರಿಗೂ ಗೊತ್ತೇ ಇದೆ. ಇವತ್ತು ನಿಮ್ಮೆಲ್ಲರ ಜೊತೆ ಇಲ್ಲಿ ಬಂದು ಪಾಲ್ಗೊಳ್ಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದಕ್ಕೆ ಎಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯೋಗ, ಅದರ ಒಂದು ಪ್ರಯೋಜನಗಳೇನಿದೆ ಅದು ನಮ್ಗೆಲ್ರಿಗೂ ಗೊತ್ತಿದೆ. ಎಷ್ಟು ನಮ್ಮ ದೇಹಕ್ಕೆ, ನಮ್ಮ ಮಾನಸಿಕ ದೇಹಕ್ಕೆ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ, ಒಂದು 4-5ನೇ ವಯಸ್ಸಿನಿಂದ ನಾನು ಯೋಗಾಭ್ಯಾಸವನ್ನು ಶುರು ಮಾಡಿದೆ. ಪರ್ಟಿಕ್ಯುಲರ್ ಆಗಿ ನನ್ನ ಒಂದು ಫೀಲ್ಡಲ್ಲಿ ಅದು ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಪ್ರತಿನಿತ್ಯ ನಮ್ಮ ಶೂಟಿಂಗ್ನ ಸ್ಟ್ರೆಸ್ ಇರ್ಬೋದು, ಅಥವಾ ಅದರ ಒಂದು ಪ್ರೆಷರ್ ಏನಿರುತ್ತೆ, ರೆಗ್ಯುಲರ್ ಆಗಿ ಒಂದು ವ್ಯಾಯಾಮ ಆ ಥರ ಒಂದು ಎಕ್ಸಸೈಸ್ ಆ ಥರ ಮಾಡೋದಕ್ಕೆ ಅವಕಾಶ ಇರಲ್ಲ. ಆದರೆ ಯೋಗ ಅಂತ ಬಂದಾಗ, ಎಸ್ಪೆಷಲಿ ಪ್ರಾಣಾಯಾಮ, ಬ್ರೀದಿಂಗ್ ಟೆಕ್ನಿಕ್ ಎಲ್ಲ ತುಂಬಾನೇ ನನಗೆ ಹೆಲ್ಪ್ ಆಗಿದೆ. ಸಾಮಾನ್ಯವಾಗಿ ಎಲ್ಲರೂ ನಾನು ಕೇಳ್ತಾ ಇರ್ತಾರೆ, ನೀವು ಏನ್ ಮಾಡ್ತೀರಾ, ಹೇಗೆ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಆವತ್ತಿನಿಂದ ಇವತ್ತವರೆಗೂ ನನಗೆ ಒಂದು ಹೆಲ್ಪ್ ಆಗಿರೋದು ಅಂತಂದ್ರೆ ಎಸ್ಪೆಷಲಿ ಯೋಗ ಪ್ರಾಕ್ಟೀಸ್, ಎಸ್ಪೆಷಲಿ ಪ್ರಾಣಾಯಾಮ ಇರ್ಬೋದು, ಅಥವಾ ಸೂರ್ಯ ನಮಸ್ಕಾರ ಇರ್ಬೋದು. ಸೂರ್ಯ ನಮಸ್ಕಾರ ಪರ್ಟಿಕ್ಯುಲರ್ ಆಗಿ ಒಂದು ಫಿಸಿಕಲ್ ಇದನ್ನ ಮೇಂಟೈನ್ ಮಾಡೋದಕ್ಕೆ. ಸೊ ಹಾಗಾಗಿ ನಾವೆಲ್ಲರೂ ಇದನ್ನ ಅಭ್ಯಾಸ ಮಾಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಎಲ್ರಿಗೂ ತಿಳಿಸ್ಕೊಡ್ಬೇಕು, ಎಸ್ಪೆಷಲಿ ಯಂಗರ್ ಜನರೇಷನ್ಗೆ. ಇಲ್ಲಿ ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ. ಆ ವಯಸ್ಸಿನಿಂದನೇ ಶುರು ಮಾಡಬೇಕು. ಅವಾಗಲೇ ಈ ಒಂದು ನಮ್ಮ ಈ ಸ್ಟ್ರೆಸ್ಫುಲ್ ಲಿವಿಂಗ್ ಏನಿದೆ, ಲೈಫ್ ಸ್ಟೈಲ್ ಏನಿದೆ, ಅದೆಲ್ಲದಕ್ಕೂ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ಇವತ್ತು ಎಲ್ಲರೂ ಯಾವ ರೀತಿ ಇಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದೀವೋ, ಇದೇ ರೀತಿ ಈ ಒಂದು ಯೋಗ ಅಭ್ಯಾಸವನ್ನ ಮುಂದುವರಿಸ್ಕೊಂಡು ಹೋಗೋಣ. ಇನ್ನೂ ಹೆಚ್ಚು ಯೋಗ ಒಂದು ಪ್ರಾಕ್ಟೀಸ್ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಎಲ್ರಿಗೂ ಶುಭೋದಯ. ವೇದಿಕೆ ಮೇಲಿರುವ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಯೋಗದ ಉಪಯೋಗದ ಬಗ್ಗೆ ಅಥವಾ ಮಹತ್ವದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. 4-5 ವರ್ಷದವಳಿದ್ದಾಗಲೇ ಯೋಗವನ್ನು ನಾನು ಶುರು ಮಾಡಿದೆ ಅಂತ ನಟಿ ಸುಧಾರಾಣಿ ಅವರು ಹೇಳ್ತಾ ಇದ್ರು. ಇನ್ನು ಶೂಟಿಂಗ್ನ ಶೆಡ್ಯೂಲ್ನಲ್ಲೂ ಕೂಡ ನಾನು ಯೋಗವನ್ನು ಮಾಡ್ತಾ ಇದ್ದೆ. ಅಂದರೆ ಯುವಜನತೆ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಮೋಟಿವೇಶನ್ ಸ್ಪೀಚನ್ನು ಮಾಡ್ತಾ ಇದ್ರು. ಇನ್ನು ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯೋಗಕ್ಕೆ ಉತ್ತೇಜನವನ್ನು ಕೂಡ ಕೊಡ್ತಾ ಇದ್ದಾರೆ. ನಟ ನಟಿಯರು ಸೇರಿದಂತೆ ಗಣ್ಯಾದಿ ಗಣ್ಯರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಕೂಡ ಇವತ್ತಿನ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ
ಎಲ್ಲರೂ ಕೂಡ ಯೋಗದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ವಿಠ್ಠಲ ವಿಠ್ಠಲ ವಿಠ್ಠಲುರೇ. ಈಗ ಕೈ ಮೇಲಕ್ಕೆ ನೋಡಿ. ವಿಠ್ಠಲ ವಿಠ್ಠಲ ಪಾಂಡುರಂಗ